ನಮಸ್ಕಾರ ತಮ್ಮೆಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿವಿ ಅಂತಂದರೆ 1955ರ ಭಾರತದ ಪೌರತ್ವ ಕಾಯ್ದೆಯಲ್ಲಿ ಭಾರತದಿಂದ ಪೌರತ್ವವನ್ನು ಕಳೆದುಕೊಳ್ಳೋದು ಹೆಂಗೆ ಅಂತೇಳಿ ನೋಡಿದ್ವಿ. ಅಂತಂದ್ರೆ 1955ರಲ್ಲಿ ಸೆಕ್ಷನ್ 8ರಿಂದ ಸೆಕ್ಷನ್ 10ರವರೆಗೂ ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ನಾವು ಹಿಂದಿನ ವಿಡಿಯೋದಲ್ಲಿ ಏನು ಡಿಸ್ಕಷನ್ ಮಾಡಿವಿ ಅಂತಂದರೆ ಸೆಕ್ಷನ್ 8ರ ಬಗ್ಗೆ ಡಿಸ್ಕಷನ್ ಮಾಡಿವಿ. ಅಂತಂದರೆ ವಯಸ್ಕನಾದ ವ್ಯಕ್ತಿ ಸ್ವಯಂ ಪ್ರೇರಿತನಾಗಿ ಭಾರತದ ಪೌರತ್ವವನ್ನು ತ್ಯಜಿಸುತ್ತೇನೆ ಎಂದು ಉದ್ಘೋಷಣೆ ಮಾಡಿದ ತಕ್ಷಣ ತ್ಯಜಿಸುತ್ತೇನೆ ಅಂತೇಳಿ ಉದ್ಘೋಷಣೆ ಮಾಡಿದರೆ ಅವನ ಪೌರತ್ವವನ್ನು ಭಾರತದಿಂದ ಕೊನೆಗೊಳಿಸಲಾಗುತ್ತದೆ ಅಂತೇಳಿ ಸೆಕ್ಷನ್ 8 ಡಿಕ್ಲೇರ್ ಮಾಡದೈತಿ ಅಂತೇಳಿ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿವಿ. ಇವತ್ತು ಸೆಕ್ಷನ್ 9ರ ಬಗ್ಗೆ ಅಧ್ಯಯನ ಮಾಡೋಣ. ಸೆಕ್ಷನ್ 9 ಇದು ಏನು ಹೇಳ್ತೈತಿ? ಕೊನೆಗಾಣಿಸುವಿಕೆ, ಟರ್ಮಿನೇಷನ್ ಬಗ್ಗೆ ಹೇಳ್ತೈತಿ. ಅದು ಸ್ವಯಂ ಪ್ರೇರಿತನಾಗಿ ಕಳೆದುಕೊಳ್ಳುವ ಬಗ್ಗೆ, ತ್ಯಜಿಸುವ ಬಗ್ಗೆ. ಅಂದರೆ ನನ್ನ ಹತ್ರ ಇರೋದನ್ನು ನಾನು ಬಿಟ್ಟುಕೊಡೋದನ್ನು ತ್ಯಜಿಸುವುದು ಅಂತೇಳಿ ಕರಿತೀವಿ, ರಿನೌನ್ಸಿಯೇಷನ್ ಅಂತ ಕರಿತೀವಿ. ಅದು ತ್ಯಜಿಸುವ ಬಗ್ಗೆ ಹೇಳ್ತೈತಿ. ನಿನ್ನ ಕಡೆ ಇದ್ದದ್ದನ್ನು ಉಪಯೋಗಕ್ಕೆ ಬರಲಾರ್ದಂಗೆ ಮಾಡೋದು ಟರ್ಮಿನೇಷನ್, ಕೊನೆಗಾಣಿಸುವುದು. ಕೊನೆಗಾಣಿಸುವುದು ಇದು ಏನು ಹೇಳ್ತೈತಿ ಅನ್ನೋದನ್ನು ನೋಡೋಣ. ಸೆಕ್ಷನ್ 9 ಯಾವ ರೀತಿ ಏನು ಡಿಸ್ಕಷನ್ ಮಾಡೈತಿ ಅನ್ನೋದನ್ನು ನೋಡೋಣ. ಸೆಕ್ಷನ್ 9 ಏನು ಹೇಳ್ತೈತಿ ಅಂತಂದರೆ, ಭಾರತೀಯ ನಾಗರಿಕನು ಸ್ವಯಂ ಪ್ರೇರಿತನಾಗಿ, ಇಲ್ಲಿಯೂ ಕೂಡ ವರ್ಡ್ ಸ್ವಯಂ ಪ್ರೇರಿತನಾಗಿ, ಸೆಲ್ಫ್ ಕೆಪಾಸಿಟಿ ಮೇಲೇ ಸ್ವಯಂ ಪ್ರೇರಿತನಾಗಿ ಬೇರೆ ದೇಶದ ನಾಗರಿಕತ್ವವನ್ನು ಪಡೆದರೆ ಆ ವ್ಯಕ್ತಿಯ ಪೌರತ್ವ ಭಾರತದಲ್ಲಿ ಕೊನೆಗೊಳ್ಳುತ್ತದೆ. ಏನಿಂಗಂದ್ರೆ, ಈಗ ಅಂತಕ್ಕಂಥ ವ್ಯಕ್ತಿ ತನ್ನ ಸೆಲ್ಫ್ ಕೆಪಾಸಿಟಿ ಮೇಲೆ ಯಾರ್ದು ಇನ್ಸ್ಟಿಗೇಷನ್ಗೆ ಒಳಗಾಗಲಾರ್ದೇ ಇಂಗ್ಲೆಂಡದ ಪೌರತ್ವ ಪಡೆದಂದರೆ, ಇಂಗ್ಲೆಂಡದ ಪೌರತ್ವವನ್ನು ಪಡ್ಕೊಂಡಾತಂದರೆ ಅಂತಕ್ಕಂಥ ವ್ಯಕ್ತಿಯ ಭಾರತದ ಪೌರತ್ವ ಆ ಕ್ಷಣಕ್ಕೆ ಕೊನೆಗೊಳ್ಳುತ್ತದೆ. ಸರ್, ತ್ಯಜಿಸುವಿಕೆಯೊಳಗೂ ಇದನ್ನ ಹೇಳಿರಲ್ಲ ಅಂತ ಕೇಳ್ಬೋದು. ತ್ಯಜಿಸುವಿಕೆಗೂ ಮತ್ತು ಕೊನೆಗಾಣಿಸುವಿಕೆಗೂ ರಿನೌನ್ಸಿಯೇಷನ್ ಆ್ಯಂಡ್ ಟರ್ಮಿನೇಷನ್ ಹ್ಯಾಸ್ ಸಮ್ ಡಿಫ್ರೆನ್ಸ್ ಅಂತ. ಏನು ಡಿಫ್ರೆನ್ಸ್ ಅಂತಂದರೆ, ಈಗ ಒಬ್ಬ ವ್ಯಕ್ತಿ ಯಾರು ಅಶೋಕ ಅಂತೇಳಿ ತಗೊಳ್ಳೋಣ. ಅಶೋಕ ಅಂತಕ್ಕಂಥ ವ್ಯಕ್ತಿ ಅವ್ರ ಮನೆಯೊಳಗೆ ಇರ್ತಾನೆ. ಈ ಅಶೋಕ ಅಂತಕ್ಕಂಥ ವ್ಯಕ್ತಿಗೆ ಎಲ್ಲಿ ಬೆಂಗಳೂರಿಗೆ ನೌಕರಿ ಸಿಕ್ಕಿರ್ತೈತಿ ಅಂತ ಅಂದ್ಕೊಳ್ಳೋಣ. ಬೆಂಗಳೂರಿಗೆ ನೌಕರಿ ಸಿಕ್ಕಿರ್ತೈತಿ. ಅದಕ್ಕೆ ಈ ಅಶೋಕ್ ಅಂತಕ್ಕಂಥ ವ್ಯಕ್ತಿ ಮನೆಯವ್ರಿಗೆ ಹೇಳ್ತಾನೆ, ಏನಪ್ಪ ಅಂತ, ನನಗೆ ಬೆಂಗಳೂರಿಗೆ ನೌಕರಿ ಸಿಕ್ಕೈತಿ, ನಾನು ಪರ್ಮನೆಂಟಾಗಿ ಅಲ್ಲೇ ಇರ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ. ಇದು ತ್ಯಜಿಸುವುದು. ಅಂದರೆ ಅಶೋಕ ಮನೆಯವ್ರಿಗೆ ಹೇಳಕತ್ತಾನ, ನಾ ಬಿಟ್ಟು ಹೊಂಟೀನಿಪ್ಪ ಅಂತೇಳಿ. ಎಲ್ಲಿ? ಬೆಂಗಳೂರಿಗೆ ಹೊಂಟೀನಿ, ನನಗೆ ಬೆಂಗಳೂರಾಗ ಕೆಲಸ ಸಿಕ್ಕೈತಿ, ಅದಕ್ಕೆ ನಾನು ಈ ಮನೆ ಬಿಟ್ಟು ಬೆಂಗಳೂರಿಗೆ ಹೊಂಟಿದ್ದೀನಿ ಅಂತೇಳಿ. ಇದು ಇಲ್ಲಿ ತ್ಯಜಿಸುವಿಕೆ, ರಿನೌನ್ಸಿಯೇಷನ್ ಬಂತು. ಇನ್ನೊಂದು ಮನೆ ಐತಿ. ಆ ಮನೆಯೊಳಗೆ ಯಾರದಪ್ಪ ಹೆಸರು? ಅವಿನಾಶ್ ಅಂತೇಳಿ ಇಟ್ಕೊಳ್ಳೋಣ. ಇವ ಏನು ಮಾಡ್ತಾನೆ ಅಂತಂದ್ರೆ, ಕೇಳಾರ್ದ ಬೆಂಗಳೂರಿಗೆ ಹೋಗ್ಬಿಡ್ತಾನೆ. ಬೆಂಗಳೂರಿಗೆ ಹೋದಂತಂದ್ರೆ ಅವ್ನು ವಾಪಸ್ ಬಂದ್ರೆ ಅವ್ನ ಮನೆಯಾಗ ಕರ್ಕೊಳಕ್ಕೆ ಬರತ್ತೇನಾ? ಇಲ್ಲ, ಹೌದಿಲ್ಲ? ಅದಕ್ಕೆ ಅವನ ಮನೆಯೊಳಗಿನ ಅಸ್ತಿತ್ವ ಕೊನೆಗಾಣ್ತೈತಿ. ಕೇಳಾರ್ದ ಮನೆ ಬಿಟ್ಟು ಹೋದ ಅಂತಂದ್ರೆ. ಹಾಗೆ ಯಾವುದೇ ಭಾರತೀಯ ಪೌರ ಅಥವಾ ನಾಗರಿಕ ಕೇಳಾರ್ದ ಭಾರತವನ್ನು ಬಿಟ್ಟು ಬೇರೆ ದೇಶದ ಪೌರತ್ವ ಪಡೆದ್ರೆ ಅವನ ಪೌರತ್ವ ಭಾರತದಲ್ಲಿ ಕೊನೆಗೊಳ್ತೈತಿ. ಆಮೇಲೆ ಇನ್ನೂ ಒಂದು ಟರ್ಮ್ ಇದೆ. ಏನಪ್ಪ ಅಂತಂದರೆ, ಸೆಕ್ಷನ್ 8 ಏನು ಹೇಳ್ತಿತ್ತು ಅಂದರೆ, ದೇಶದ ಮೇಲೆ ದೇಶ ಯಾವುದಾದ್ರೂ ಯುದ್ಧದ ಸನ್ನಿವೇಶದೊಳಗೆ ತೊಡಗೊಂಡಿತ್ತು ಅಂತಂದರೆ ಅವನ ಡಿಕ್ಲೇರೇಷನನ್ನು ಸ್ವಲ್ಪ ಹೋಲ್ಡ್ನಾಗ ಇಡಬಹುದು ಅಂತಂದರೆ, ನೀನೋ ನಾನು ತ್ಯಜಿಸಾಕೈತೀನಿ ಅಂತೇಳಿ ನೀನು ಡಿಕ್ಲರೇಷನ್ ಉದ್ಘೋಷಣೆ ಮಾಡಕತ್ತಿ, ಸ್ವಲ್ಪ ತಡೆ ಹಿಡಿತೀವಿ, ಆಮೇಲೆ ನಾವು ಅದ್ರ ಬಗ್ಗೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ಬೋದು. ಆದರೆ ಕೊನೆಗಾಣಿಸುವಿಕೆಯಲ್ಲಿ ಕೇಳಾರ್ದ ಇವು ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡ್ರೆ ಅದನ್ನೂ ಸಕ್ಕರೆ ಇಲ್ಲ, ನಡೆದ ಬಿಡ್ನಿ ಇಲ್ಲದ ಅಂತ ಹೇಳ್ಬಿಡ್ತಾರೆ. ಇದು ಸೆಕ್ಷನ್ 9. ಸೆಕ್ಷನ್ 8ಗೂ ಮತ್ತು ಸೆಕ್ಷನ್ 9ಗೂ ಇರೋ ಡಿಫ್ರೆನ್ಸು ಅರ್ಥ ಆಗೈತೆ ಅಂತ ಅಂದ್ಕೊಂಡಿನಿ. ಸೆಕ್ಷನ್ 8 ಹೇಳಿ ಹೋಗೋದು, ನಾನು ಇಂಥಲ್ಲಿ ಹೊಂಟೀನಿ, ಅದಕ್ಕೆ ನನಗೆ ಈ ಮನೆ ಅವಶ್ಯಕತೆ ಇಲ್ಲ, ಈ ದೇಶದ ಅವಶ್ಯಕತೆ ಇಲ್ಲ, ನಾನು ಇಂಥಲ್ಲಿ ಹೋಗಿ ನಾನು ಪೌರತ್ವವನ್ನು ಪಡ್ಕೊತೀನಿ ರೀ, ನನಗೆ ನೀವು ನನ್ನ ಪೌರತ್ವವನ್ನು ಇಲ್ಲಿ ರದ್ದು ಮಾಡಿರಿ ಅಂತೇಳಿ ಹೇಳಿ ಹೋಗೋದು. ಇಲ್ಲಿ ಏನೂ ಇಲ್ಲ, ಕೇಳುವಂಗಿಲ್ಲ, ಸುಮ್ಮನೆ ಹೋಗಿಬಿಡೋದು. ಆಮೇಲೆ ಗೊತ್ತಾಕತಿ ಅವ ಅಲ್ಲಿದಾನು, ಬೇರೆ ದೇಶದಾಗದಾನು, ಮತ್ತು ಅಲ್ಲಿದ್ದ ಪೌರತ್ವವನ್ನು ಪಡ್ಕೊಂಡ ಅಂತ ಗೊತ್ತಾದ ನಂತರ ಇಲ್ಲಿ ಏನಾಕತಿ ಅಂತಂದರೆ ಈ ಒಂದು ಪೌರತ್ವ ಟರ್ಮಿನೇಟ್ ಆಕತಿ, ಇವು ವಾಪಸ್ ಬಂದ್ರೂ ಕರ್ಕೊಳ್ಳೋಂಗಿಲ್ಲ. ಆಮೇಲೆ ಇದು ಸೆಕ್ಷನ್ 8 ಮತ್ತು ಸೆಕ್ಷನ್ 9ಕ್ಕೂ ಇರುವ ಡಿಫ್ರೆನ್ಸು. ಇಲ್ಲಿ ಒಂದು ಸಮಸ್ಯೆ ಏನು ಉದ್ಭವ ಆಗ್ತೈತಿ ಅಂತಂದರೆ, ಸೆಕ್ಷನ್ 9ರಲ್ಲಿ ಆ ವ್ಯಕ್ತಿ ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿಲ್ಲ,
ನಾ ಬೇರೆ ದೇಶಕ್ಕೆ ಹೋಗಿಲ್ಲ ಹಂಗಂತೇಳಿ ಏನಾದರೂ ಸಮಸ್ಯೆ ಎದುರಾಯಿತು ಅಂತಂದ್ರೆ, ಅಂದರೆ ಒಂದು ವೇಳೆ ನಾನು ಭಾರತವನ್ನು ಬಿಟ್ಟು ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿಲ್ಲ ಅಂತೇಳಿ ಆ ವ್ಯಕ್ತಿ ಏನಾದರೂ ತಕರಾರು ತೆಗೆದ್ರೆ ಅದನ್ನು ಸಾಲ್ವ್ ಮಾಡೋದು ಯಾವುದಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಅಥಾರಿಟಿ ಇರ್ತೈತಿ. ಪೌರತ್ವಕ್ಕೆ ಸಂಬಂಧಿಸಿರ್ತಕ್ಕಂಥ ಅಥಾರಿಟಿ ಇರ್ತೈತಿ. ನೀನು ಯಾವಾಗ ಯಾವ ದೇಶದ ಪೌರತ್ವ ಮತ್ತು ಎಲ್ಲಿ ಪಡ್ಕೊಂಡು ಅನ್ನೋದನ್ನು ಆಧಾರ ಸಹಿತವಾಗಿ ಪ್ರೂವ್ ಮಾಡೋದು ಈ ಅಥಾರಿಟಿ ಮೇಲೆ ಬಿಟ್ಟಿರ್ತಕ್ಕಂಥ ಜವಾಬ್ದಾರಿ. ಎಲ್ಲಿ ಯಾವಾಗ ಮತ್ತು ಹೇಗೆ ಯಾವ ದೇಶದ ಪೌರತ್ವವನ್ನು ಪಡ್ಕೊಂಡು ಅನ್ನೋದನ್ನು ಪ್ರೂವ್ ಮಾಡೋದು. ಅವ್ನು ಹೇಳ್ತಾನಪ್ಪ ಸೆಕ್ಷನ್ 9 ನಾನು ಮನೆ ಬಿಟ್ಟು ಹೋಗಿಲ್ಲ, ನನ್ನ ಮೇಲೆ ನೀವು ಸುಳ್ಳು ಆಪಾದನೆ ಹೊರಸಾಕತ್ತೀರಿ ಅಂತಂದ್ರೆ ಅಂತ ತಕರಾರು ತೆಗೆದಾತಂದ್ರೆ ಆವಾಗ ಮನೆಯವ್ರದ್ದು ಎಲ್ಲರದು ಕರ್ತವ್ಯ ಏನಪ್ಪ ಅಂತಂದ್ರೆ, ನೋಡಪ್ಪ ನೀ ಈ ಟೈಮಿಗೆ ಮನೆ ಬಿಟ್ಟು ಹೋಗಿ ಇಂಥಲ್ಲೇ ಇದೆ ಇಂಥವ್ರ ಜೋಡನ ಇದೆ ಅಂತೇಳಿ ಹೇಳೋ ಕರ್ತವ್ಯ ಯಾರ್ದು ಅಂತಂದ್ರೆ ಆ ಮನೆಯವ್ರದ್ದು. ಹಾಗೇನೆ ಭಾರತವನ್ನು ಬಿಟ್ಟು ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಏನಾದರೂ ತಕರಾರು ತೆಗೆದ, ಇಲ್ಲ ನಾ ಪೌರತ್ವವನ್ನು ಪಡ್ಕೊಂಡಿಲ್ಲ, ನಾ ಬೇರೆ ದೇಶಕ್ಕೆ ಹೋಗೇ ಇಲ್ಲ ಅಂತೇಳಿ ಏನಾದರೂ ತಕರಾರು ತೆಗೆದಾತಂದ್ರೆ ಅದನ್ನು ಪ್ರೂವ್ ಮಾಡೋದು, ಸಾಕ್ಷಿ ಸಮೇತ ಪ್ರೂವ್ ಮಾಡೋ ಅಥಾರಿಟಿಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡೋ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಯಾರ್ದು ಇರ್ತೈತಿ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದ ಅಥಾರಿಟಿ, ಪೌರತ್ವಕ್ಕೆ ಸಂಬಂಧಿಸಿದ ಅಥಾರಿಟಿದು ಇರ್ತೈತಿ. ಇದಿಷ್ಟು ನೆನಪಿಟ್ಕೋಬೇಕು. ಆಮೇಲೆ ಇಲ್ಲರಿ ನಾ ಬೇರೆ ದೇಶದ ಪೌರತ್ವ ಪಡ್ಕೊಂಡಿಲ್ಲ, ಬರೀ ಆ ದೇಶದ ನಂದು ಆ ದೇಶದ ಪಾಸ್ಪೋರ್ಟ್ ಅಟ ನನ್ನ ಹತ್ರ ಐತಿ ಅಂತೇಳಿ ಏನಾದರೂ ಅಂದ ಅಂತಂದ್ರೆ, ಬರೀ ಇಲ್ಲರಿ ನಾ ಆ ದೇಶಕ್ಕೆ ಹೋಗಿಲ್ಲ, ನಾನು ಆ ದೇಶದ ಪೌರತ್ವವನ್ನು ಪಡ್ಕೊಂಡಿಲ್ಲ, ಬರೀ ಪಾಸ್ಪೋರ್ಟ್ ಅಷ್ಟೇ ನನ್ನ ಕಡೆ ಐತಿ ಅಂತಂದ್ರೆ ಆಗಲೂ ಕೂಡ ಅವನು ಆ ದೇಶದ ಪೌರತ್ವವನ್ನು ಪಡ್ಕೊಂಡಾನು ಅಂತೇಳಿ ಕನ್ಸಿಡರ್ ಮಾಡಬೇಕು ಅಂತೇಳಿ 1956ರ ನಿಯಮಗಳು ಹೇಳ್ತವೆ. ನಾಗರಿಕ ನಿಯಮಗಳು 1956ರ ನಾಗರಿಕ ನಿಯಮ ಏನು ಹೇಳ್ತೈತಿ ಅಂತಂದ್ರೆ, ಒಂದು ವೇಳೆ ಅವನು ಬೇರೆ ದೇಶದ ಪಾಸ್ಪೋರ್ಟನ್ನು ಭಾರತದ ಪರ್ಮಿಷನ್ ಇಲ್ಲದೆ ಪಡ್ಕೊಂಡಿದ್ದ ಅಂತಂದರೆ ಆವಾಗಲೂ ಕೂಡ ಅವನು ಆ ದೇಶದ ಪೌರತ್ವವನ್ನು ಪಡ್ಕೊಂಡ ಅಂತೇಳಿ ಕನ್ಸಿಡರ್ ಮಾಡಿ ಅವನ ಪೌರತ್ವವನ್ನು ಟರ್ಮಿನೇಟ್ ಮಾಡೋಕ್ಕೆ ಆರ್ಡರ್ ಮಾಡ್ತಾರೆ. ಇದು 1956ರ ನಾಗರಿಕ ನಿಯಮಗಳೊಳಗೆ ಐತಿ. 1956 ರೂಲ್ಸ್ ಆಫ್ ದಿ ಸಿಟಿಜನ್ಶಿಪ್ ಅಂತೇಳಿ ಅದರೊಳಗೆ ಇದನ್ನು ಕ್ಲಿಯರ್ ಕಟ್ಟಾಗಿ ಬರೆದಾರೆ. 1955ರ ಕಾಯ್ದೆಯಲ್ಲಿ ಬರೆದಿಲ್ಲ, 1956ರ ರೂಲ್ಸ್ನಲ್ಲಿ ಬರ್ತಾರೆ. ಏನಂತೇಳಿ, ತಪ್ಪಿ ನೀನೇನಾದರೂ ಬೇರೆ ದೇಶದ ಪಾಸ್ಪೋರ್ಟನ್ನು ವಿದೌಟ್ ಪರ್ಮಿಷನ್ ಆಫ್ ದಿ ಇಂಡಿಯನ್ ಗೌರ್ಮೆಂಟ್, ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಪಡ್ಕೊಂಡಿದ್ದೆ ಆದರೆ ಅದು ಕೂಡ ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡ ಹಾಗೆಯೇ ಅಂತೇಳಿ ಕನ್ಸಿಡರ್ ಮಾಡಿ ನಿನ್ನ ಪೌರತ್ವವನ್ನು ಯಾರು ಆ ದೇಶದ ಪಾಸ್ಪೋರ್ಟನ್ನು ಹೊಂದಿರ್ತಾರೋ ಅವ್ರ ಪೌರತ್ವವನ್ನು ಟರ್ಮಿನೇಟ್ ಮಾಡಬಹುದು, ಕೊನೆಗಾಣಿಸಬಹುದು. ಈ ರೀತಿ 1956ರ ನಾಗರಿಕ ನಿಯಮಗಳೊಳಗೆ ಇದನ್ನು ಸ್ಪಷ್ಟವಾಗಿ ಬರೆದಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಸೆಕ್ಷನ್ 9ರ ಬಗ್ಗೆ, 1955ರ ಕಾಯ್ದೆಯ ಸೆಕ್ಷನ್ 9ರ ಬಗ್ಗೆ. ಎರಡನೇ ವಿಧಾನ ಭಾರತದ ಪೌರತ್ವವನ್ನು ಕಳ್ಕೊಳ್ಳೋಕೆ ಈ ರೀತಿಯೂ ಭಾರತದ ಪೌರತ್ವ ಟರ್ಮಿನೇಟ್ ಆಗೈತಿ ಅಂತೇಳಿ ಹೇಳ್ತೈತಿ. ಯಾವುದು 1955ರ ಸಿಟಿಜನ್ಶಿಪ್ ಆ್ಯಕ್ಟ್. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಮಾಹಿತಿಯನ್ನು ನೀಡಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ, ಆಮೇಲೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.